ಹಲೋ 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 ಇಲ್ಲಿ ಏನ ಯಾರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅನ್ಕೊಂಡ್ಬಿಟ್ಟಿನ. ಯಾವಳ ಜೊತೆ ಮಾತಾಡ್ತಿದ್ದೆ? ಏಯ್ ಯಾವಳು ಅಂತೆ ಲಕ್ಷ್ಮೀಕಾಂತ್ ಅಂಕಲ್ ಫೋನ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಈ ಅವತಾರದಲ್ಲಿ? ಯಾವ ಥರದಲ್ಲಿ? ಈ ಅವತಾರದಲ್ಲಿ ಮಾತಾಡ್ತಿದ್ಯಾ? ಅಯ್ಯೋ ಗೊತ್ತೇ ಆಗಿಲ್ಲ. ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಗೇಟ್ವರೆಗೂ ಇದೇ ಅವತಾರದಲ್ಲಿ ಗೊತ್ಬಿಟ್ಟಿದ್ದಲ್ಲ. ಹೇಗ್ ಗೊತ್ತಾಗ್ಬೇಕು? ಮೈ ಮೇಲೆ ಪ್ರಜ್ಞೆನೇ ಇಲ್ಲದೆ ಯಾವಳ ಜೊತೆನೋ ಮಾತಾಡ್ತಿದ್ಯಾ ಅಂದ್ರೆ ಹೋಗಿ ಅವಳ ಜೊತೆನೇ ಇರು. ಮನೆ ಒಳಗ್ ನೋ ಎಂಟ್ರಿ. ಎಲ್ಲ ಹೆಚ್ಚಿನ ಹೋಗ್ತದೆ. ದಯವಿಟ್ಟು ಬಾಗುತ್ತಿಗೆ ಪ್ಲೀಸ್, ಬಾಗುತ್ತಿಗೆ. ನಿಜ ಹೇಳು, ಯಾವಳ ಜೊತೆ ಮಾತಾಡ್ತಿದ್ದೆ? ಅಯ್ಯೋ ನಮ್ಮ ತಾಯನದು ಯಾವಳು ಅಲ್ಲ, ಯಾವನೋ ಕಣೆ. ಲಕ್ಷ್ಮೀಕಾಂತ್ ಅಂಕಲ್ ಫೋನ್ ಮಾಡಿದ್ರು ಕಣೆ. ಹಲೋ ಅಂತ ರಿಸೀವ್ ಮಾಡ್ದ, ಕೇಳಿಸ್ತಾ ಇಲ್ಲ ಅಂದ್ರು. ಹಲೋ 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 ಅಂತ ಗೇಟ್ ಹತ್ರ ಹೋದೆ. ನಾನು ಅಲ್ಲಿ ಹೋದ್ಮೇಲೆ ಅವ್ರಿಗೆ ಕೇಳಿಸ್ತಂತೆ ಕಣೆ. ನೆಟ್ವರ್ಕ್ ಪ್ರಾಬ್ಲಮ್ ಇತ್ತಂತೆ ನಮ್ಮ ಮನೇಲಿ. ನೆಟ್ವರ್ಕ್ ಸಿಕ್ಕಿಲ್ಲ, ಅದು ನಮ್ಮ ಮನೆಯಲ್ಲಿ. ಎಲ್ಲಾ ಮೂಲೆಯಲ್ಲೂ ಸಿಗ್ನಲ್ ಇರುತ್ತೆ. ಇವತ್ತೇ ನಿಂಗೆ ನೆಟ್ವರ್ಕ್ ಸಿಕ್ಕಿಲ್ಲ, ಅದು ಈ ಅವತಾರದಲ್ಲಿದ್ದಾಗ್ಲೇ. ನಿಜ ಹೇಳು, ಈ ಅವತಾರದಲ್ಲಿ ಯಾವಳ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದೆ? ವಿಡಿಯೋ ಕಾಲ? ಅದು ಈ ಅವತಾರದಲ್ಲಿ? ನಿನ್ ಮುಂದೆನೆ ಬನ್ನಿ ಹಾಕೊಂಡು ಬರ್ತೀನಿ ನಾನು. ಅಂತದ್ರಲ್ಲಿ ಬೇರೆ ಯಾರ ಹತ್ರ ಈ ಅವತಾರದಲ್ಲಿ ಹೋಗಿ ಅದು ವಿಡಿಯೋ ಕಾಲ್ ಮಾಡ್ತೀನಿ ನಾನೇ. ಮಾತಾಡ್ತೀಯಾ ಅಂತವನೇ ನೀನು. ನಿನ್ನ ನೋಡ್ತಿಲ್ವ ಎಷ್ಟು ವರ್ಷದಿಂದ? ನಿನ್ ಬುದ್ಧಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನನ್ ಮುಂದೆ ಏನು ಮಾಡಕ್ಕಾಗಲ್ವಲ್ಲ, ಅದಕ್ಕೆ ಬೇರೆಯವ್ರಿಗೆ ವಿಡಿಯೋ ಕಾಲ್ ಮಾಡಿರ್ತೀಯ, ನನಗೆ ಗೊತ್ತು. ಹೇಳು. ಅಯ್ಯೋ ನಿನ್ ಮಾತಂಬೆ ನೋಡ, ಬೇಕಾದ್ರೆ ಫೋನ್ ಚೆಕ್ ಮಾಡ್ಕೊಂಬಿಡಿ. ಲಕ್ಷ್ಮೀಕಾಂತಿಗೆ ಫೋನ್ ಮಾಡಿದ್ದೀನಿ ನೋಡು, ಚೆಕ್ ಮಾಡ್ಕೋ. ಹಾ ಲಕ್ಷ್ಮಿ ಅಂತ ಯಾವಾಗೋ ಫೋನ್ ಮಾಡಿರ್ತೀಯ, ನನಗೆ ಡೌಟ್ ಬರಬಾರ್ದಲ್ವಾ? ಅದಕ್ಕೆ ಪಕ್ಕದಲ್ಲಿ ಕಾಂತ ಅಂತ ಸೇವ್ ಮಾಡಿರ್ತೀಯ. ನಿನ್ ಬುದ್ಧಿ ನಂಗೆ ಗೊತ್ತಿಲ್ವಾ? ಏನೇ ನೀನು ನನ್ನ ಮೇಲೆ ಅನುಮಾನನ? ಅದು ಇಷ್ಟು ವಯಸ್ಸು ಆಗೋಯ್ತು ನನಗೆ, ಈಗಲೂ ಅನುಮಾನ ಪಡ್ಬೇಕೇನ? ಚೆನ್ನಾಗಿ ಏನ್ ಎದುರಿಸ್ತೀರಿ? ಒಳಗಡೆ ಬರ್ತೀನಿ, ಆಮೇಲೆ ಮಾತಾಡೋಣ. ಫಸ್ಟ್ ಬಾಗಿಲು ತೆಗಿ. ಯಾರಾದ್ರೂ ನನ್ನ ಈ ಅವತಾರದಲ್ಲಿ ನೋಡಿದ್ರೆ ಏನಂತಾರೆ ಹೇಳು? ಸೂಪರ್ ಸರ್. ಏನ್ ಸೂಪರ್? ನಿಮ್ಮ ಅವತಾರ ಸೂಪರ್ ಸರ್. ನಮ್ಮ ಮನೇಲಿ ಈ ಥರ ಚಡ್ಡಿ ಹಾಕೊಂಡ್ರೆ ನಮ್ಮ ಹೆಂಡತಿ ಬೈತಾಳೆ ಸರ್. ಇದೇನು ಗೋವಾನ ಅಂತಾಳೆ ಸರ್. ಅದಕ್ಕೆ ಅವಳಿಗೆ ತೋರಿಸ್ಬೇಕು, ಆನಸ್ತಾರೆ ಚಡ್ಡಿ ಹಾಕೋತಾರೆ ನಾನೇ ಅವ್ಳ ಲೆಕ್ಕ ಅಂತ. ಸರ್ ಒಂದು ಫೋಟೋ ತಗೋತೀನಿ ಸರ್. ಫೋಟೋ ತೆಗಿತಾನಂತೆ, ಅದು ಅದನ್ನ ಇಂಗ್ಲೆಂಟಿಗೆ ತೋರಿಸ್ತಾನೆ. ಸರ್ ಒಂದೇ ಒಂದು ಫೋಟೋ ಸರ್. ಫೋಟೋ ತೆಗಿತಾನಂತೆ ಈ ಅವತಾರದಲ್ಲಿ. ಪ್ಲೀಸ್ ಕಣೆ, ಬಾಗಿಲು ತೆಗಿ. ಒಂದ್ ವೇಳೆ ಒಂದು ಫೋಟೋ ತೆಗೆದು ಆ ಫೋಟೋನ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಿ ಅದೇನಾದ್ರೂ ರಾತ್ರಿ ವೈರಲ್ ಆಗ್ಬಿಟ್ರೆ ನೋಡಿ ಜನ ಏನಂತಾರೆ, ನನ್ನ ಮಾನ ಮಾಡಿದ್ರೆ 3 ಕಾಸು ಖರ್ಚು ಆಗ್ಬಿಡುತ್ತೆ. ತೆಗಿಯ, ಬಾಗಿಲು ತೆಗಿಯ ಪ್ಲೀಸ್. ಸರ್ ಬ್ಯಾಕು ಸೂಪರ್ ಸರ್. ಕಂಪ್ಲೇಂಟ್ ಕಾಪಿಲು ಎಡಗೈಯಲ್ಲಿ ತ್ರಿಶೂಲದ ಮಚ್ಚೆ ಇದೆ ಅಂತಿದೆ. ಈ ಅಮ್ಮನು ಅದನ್ನೇ ಹೇಳಿದ್ರು. ಅಂದ್ರೆ ನಮ್ಮ ಮಿಂಚುನೇ ಗೌತಮ್ ಭೂಮಿಕ ಮಗಳ. ಹೌದೇವ್ರೆ? ಒಂದು ನಿಮಿಷ ಸರ್, ಡೀಟೇಲ್ಸ್ ಬರೀತಾ ಇದ್ದೀನಿ. ತಗೊಳ್ಳಿ ಸರ್, ಇದರಲ್ಲಿ ಮಗುವಿಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸು ಇದೆ. ತುಂಬಾ ಉಪಕಾರ ಆಯ್ತು ಮೇಡಮ್. ಮಗುದೇನಾದ್ರೂ ಫೋಟೋ ಗಿಟೋ ಸಿಗುತ್ತಾ? ಹಾಂ ಸರ್, ಮಗುವಿನ ಬರ್ತ್ಡೇ ಟೈಮಲ್ಲೋ ಅಥವಾ ಅಡಾಪ್ಟ್ ಮಾಡ್ಕೊಳ್ಳುವಾಗಲೋ ಒಂದು ಫೋಟೋ ತಗೊಂಡಿರ್ತೀವಿ. ಒಂದ್ಸರಿ ಚೆಕ್ ಮಾಡಿ ನೋಡ್ತೀನಿ. ತಗೊಳ್ಳಿ ಸರ್, ಇದೆ ಆ ಫೋಟೋ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಅಲಾಟ್. ಬರ್ತೀನಿ. ಅಂದ್ರೆ ಮಿಂಚು ಗೌತಮ್ ಭೂಮಿಕನ್ ಮಗಳ? ಅಯ್ಯೋ ಕಂದ, ಇಷ್ಟು ವರ್ಷ ನಮ್ ಜೊತೆಗಿದ್ದು ನಮ್ಗೆ ಗೊತ್ತಾಗ್ಲಿಲ್ವಲ್ಲೋ. ದೇವ್ರೆ, ಏನಪ್ಪ ನಿಲ್ಲೀಲೆ, ಗೊತ್ತಿಲ್ದಂಗೆ ದೂರ ಮಾಡ್ತೀಯ, ಗೊತ್ತಿಲ್ದಂಗೆ ಹತ್ರ ಮಾಡ್ತೀಯ. ಏನಾದ್ರೂ ಆಗ್ಲಿ, ಕೊನೆಗೆ ಎಲ್ಲರೂ ಒಟ್ಟಾದ್ರಲ್ಲ. ಈ ವಿಷಯನ ಆದಷ್ಟು ಬೇಗ ಗೌತಮ್ಗೆ ತಿಳಿಸ್ಬೇಕು.
ಹಲೋ ನಮಸ್ತೆ ಸರ್ ನಮಸ್ತೆ. ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಒಬ್ರು ವಯಸ್ಸಾದವರು ಲಕ್ಷ್ಮೀಕಾಂತ್ ಅಂತ ಅವ್ರ ಹೆಸರು ನಮ್ಮ ಮಾವ ಆಗ್ಬೇಕು ಬಂದು ಒಂದು ಮಗು ಬಗ್ಗೆ ವಿಚಾರಿಸಿದ್ರಲ್ವಾ? ಹಾ ಸರ್ ಬಂದಿದ್ರು, ಡೀಟೇಲ್ಸ್ ಎಲ್ಲ ಕೊಟ್ಟೆ. ತುಂಬಾ ವರ್ಷದಿಂದ ಆ ಮಗುನ ಹುಡುಕ್ತಿದ್ರತ್ತೆ. ಡೀಟೇಲ್ಸ್ ಎಲ್ಲ ಕೊಟ್ಟಿದ ತಕ್ಷಣ ತುಂಬಾ ಖುಷಿ ಆಗ್ಬಿಟ್ರು. ಇವಾಗಷ್ಟೇ ಹೋದ್ರು. ಸಿಕ್ಬಿಡ್ತಾ? ಐ ಮೀನ್ ನಮಗೂ ತುಂಬಾನೇ ಖುಷಿ. ತುಂಬಾ ವರ್ಷದಿಂದ ನಾವು ಎಲ್ಲ ಒಟ್ಟಿಗೆ ಹುಡುಕ್ತಾ ಇದ್ವಿ. ಏನಿಲ್ಲ ಮ್ಯಾಮ್, ಆ ಡೀಟೇಲ್ಸ್ ನನಗೂ ಸಿಗ್ಬೋದಾ? ಇಲ್ಲ ಸರ್ ಸಾರಿ, ಅವರು ನಮ್ಮ ಆಶ್ರಮದಿಂದ ಚೀಟಿ ತಂದಿದ್ರು. ನೀವು ತಂದಿದ್ದೀರಾ? ಚೀಟಿ ಇಲ್ಲ, ಆಕ್ಚುಲಿ ಅದು ನಮ್ಮ ಮಾವನ ಹತ್ರ ಇತ್ತು. ಅವ್ರ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ ನನಗೆ, ಅದಕ್ಕೆ ನಿಮಗೆ ಕೇಳಿ. ಮಾವ ಅಂತೀರಾ? ಮತ್ತೆ ಅವ್ರ ಹತ್ರನೇ ಡೀಟೇಲ್ಸ್ ಇದೆಲ್ಲ, ಕಲೆಕ್ಟ್ ಮಾಡಿ.